ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಸೋಮವಾರ 17 ಜೂನ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದ 12ನೇ ವಚನ. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿಯಿಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದ್ದೇವೆಂದು ಭಾವಿಸಬೇಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವ ಜನರು ಅದ್ಭುತಗಳನ್ನು ಮಾಡುವುದೇ ಆದರೆ ಅದು ಅವರ ಭಕ್ತಿಯಿಂದ, ಶಕ್ತಿಯಿಂದ, ಪ್ರಾರ್ಥನೆಯಿಂದಲ್ಲ, ಬದಲಾಗಿ ಯೇಸುವಿನ ನಾಮದಿಂದಲೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಾವಲ್ಲ, ಆತನೇ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಪೇತ್ರ ಯೋಹಾನರು ಆಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸುಂದರ ದ್ವಾರದ ಬಳಿಯಲ್ಲಿ ಒಬ್ಬ ವ್ಯಕ್ತಿ ನಡೆಯಲಾರದಂಥ ಪರಿಸ್ಥಿತಿಯಲ್ಲಿ ಇದ್ದಂಥವನು ಅವರಲ್ಲಿ ಭಿಕ್ಷೆ ಬೇಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವಂಥದ್ದು ಯೇಸುವಿನ ನಾಮವೇ, ಎದ್ದು ನಡೆದಾಡು ಎಂಬುದಾಗಿ ಹೇಳಿದ ತಕ್ಷಣ ಸಂಪೂರ್ಣವಾಗಿ ಗುಣ ಹೊಂದಿದನು. ಇದನ್ನು ನೋಡಿದಂಥ ಎಲ್ಲರೂ ಬಹಳ ಆಶ್ಚರ್ಯಪಟ್ಟರು. ಆಶ್ಚರ್ಯದಿಂದ ಪೇತ್ರನನ್ನು ನೋಡುತ್ತಿರುವಾಗ ಪೇತ್ರನು ಹೇಳಿದಂಥ ಮಾತೇನೆಂದರೆ, ಇದು ನನ್ನಿಂದಾಗಲಿ ನನ್ನಲ್ಲಿರ್ತಕ್ಕಂಥ ಭಕ್ತಿಯಿಂದಾಗಲಿ ಈ ಕಾರ್ಯವು ನಡೆದಿಲ್ಲ, ಬದಲಾಗಿ ಯೇಸುವಿನ ನಾಮದಿಂದಲೇ ಮತ್ತು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದಲೇ ಈ ಕಾರ್ಯ ನಡೆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಗ ತಾನೇ ಪೇತ್ರನು ತಾನು ಪ್ರಸಂಗ ಮಾಡುವಾಗ 3,000 ಜನರು ತಾವು ತಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟರು, ಸ್ನಾನ ದೀಕ್ಷೆ ಹೊಂದಿದ್ದರು. ಇಂಥ ದೊಡ್ಡ ಶಕ್ತಿಯುಳ್ಳ ಪೇತ್ರನು ಹೇಳುವಂಥದ್ದೇನೆಂದರೆ, ಇದು ನನ್ನ ಶಕ್ತಿಯಲ್ಲ, ಇದು ನನ್ನಿಂದ ಸಾಧ್ಯವಲ್ಲ, ಯೇಸುವಿನ ನಾಮದಿಂದಲೇ ಎಂಬುದಾಗಿ ಅದ್ಭುತವಾಗಿ ತೋರಿಸಿಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಸೇವಕರಾದಾಗ ನಾವು ಮಾಡಬೇಕಾದಂಥ ಕಾರ್ಯ ಏನೆಂದರೆ, ನಮ್ಮಲ್ಲಿರ್ತಕ್ಕಂಥದ್ದೆಲ್ಲವೂ ದೇವರಿಂದಲೇ ಮತ್ತು ಯೇಸುವಿನ ನಾಮದಿಂದಲೇ, ಯೇಸುವಿನ ನಾಮದಲ್ಲಿಯೇ ಎಂಬುದಾಗಿ ತಿಳ್ಕೊಂಡು ಯಾವಾಗಲೂ ದೇವರಿಗೆ ಮಾತ್ರ ಮಹಿಮೆ ಸಲ್ಲಿಸುವಂತವರಾಗಬೇಕು. ಯಾವ ವಿಚಾರದಲ್ಲೂ, ಯಾವ ಸಂದರ್ಭದಲ್ಲೂ ಇಂಥ ಕಾರ್ಯಗಳು ನಮ್ಮಿಂದ ಆದದ್ದು ಎಂಬುದಾಗಿ ಯಾವತ್ತೂ ತಿಳ್ಕೊಳ್ಳಬಾರದು, ಗರ್ವಪಡಬಾರದು. ನಾವು ನಮ್ಮ ಶಕ್ತಿಯಿಂದಲ್ಲ, ಆತನಿಂದಲೇ ಎಲ್ಲವೂ ಸಾಧ್ಯವಾದದ್ದು. ನಮ್ಮ ಜೀವಿತದಲ್ಲಿ ಆತನು ಮಹಿಮೆ ಹೊಂದಬೇಕು. ಕರ್ತನೆ, ದಯಮಾಡಿ ಸ್ವಾಮಿ, ಕೊಟ್ಟಂತ ಎಲ್ಲಾ ಕೃಪಾವರಗಳಿಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.